ಭೂಮಿಯ ತುತ್ತ ತುದಿಯಲ್ಲಿರುವಂತಹ ಪ್ರದೇಶವೇ ಶಾಣಿತಾಪುರ. ಕೆಲವರೆಲ್ಲ ಹೇಳಿದ್ರನ್ನ ಕೆಂಪು ಕೆಂಪಾಗಿ ಕಾಡುವ ಕಾಡಿಂದಾಗಿ ಇದು ಆ ಮೂಲಕವಾಗಿ ಇದರ ರಚನೆಯನ್ನು ಮಾಡಿತ್ತು ಎನ್ನುವುದಾಗಿ ಇದನ್ನು ನಾವು ಆಕ್ಷೇಪ ಪಡಿಸುವ ಹಾಗಿಲ್ಲವೇ ಇಲ್ಲ. ಹಾಗಂತ ಇದೊಂದು ಸುಭದ್ರವಾದಂತಹ ಪ್ರದೇಶ. ಯಾವ ರಕ್ಕಸನನ್ನೇ ಕೇಳಿ ನಿಮ್ಮ ಊರಿಯಲ್ಲಿ ಅಂತ ಕೇಳಿದೆ ಪ್ರತಿಯೊಬ್ಬರು ಹೇಳುವುದು ಶೋಣಿತಾಪುರ ಎನ್ನುವುದಾಗಿ. ಬಹಳ ಸಂತೋಷ ಆಗ್ತಾ ಇದೆ, ನನಗೆ ಹೆಮ್ಮೆ ಆಗ್ತದೆ. ಭದ್ರವಾದಂತಹ ಪುರ ಆಳುವುದಕ್ಕೆ ಕಾರಣ ಅಗ್ನಿದುರ್ಗ, ಜಲದುರ್ಗ, ವಾಯುದುರ್ಗವೇ ಮೊದಲಾದ ಮಹಾದುರ್ಗಗಳಿಂದ ಆವೃತ್ತವಂತಹ ಪ್ರದೇಶ. ಯಾರೇ ದೂಡರು ಇತ್ತ ಕಡೆಗೆ ಗಮನವನ್ನು ಹರಿಸಿ ಮುಂದೆ ಸಾಗಿ ಬಂದಿರುವಂತಾದ್ರೆ ಸಾಕ್ಷಾತ್ ಮೃತ್ಯುವಿನ ದವಡೆಯನ್ನ ಸೇರಿದ ಹಾಗೆ ನಮ್ಮ ಪ್ರದೇಶ. ಹಾಗೆ ನಮ್ಮ ರಕ್ಷದ ಕೂಟವನ್ನೇ ಕೂಡಿಕೊಂಡು ಒಳ್ಳೆಯ ರೀತಿಯ ಆಳ್ವಿಕೆಯನ್ನು ನಡೆಸುತ್ತಿರುವಂತಹ ದೈವಿ ಬಲದ ಕೊರತೆ ಇತ್ತು. ಅದೇ ಕಾರಣದಿಂದಾಗಿ ವನ ಪ್ರದೇಶವನ್ನು ಸೇರಿದವ ಸಾವಿರ ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿ ಅನ್ನಾಹಾರಾದಿಗಳನ್ನು ತ್ಯಜಿಸಿದೆ. ಕೇವಲ ಗಾಳಿಯನ್ನು ಭಕ್ಷಣೆ ಮಾಡುತ್ತಾ ತಪಸ್ಸನ್ನು ಆಚರಿಸ ನನಗೆ ಬ್ರಹ್ಮದೇವ ಒಲಿದು ನಿಂತು ಕೊಟ್ಟಂತ ವರ ಮತ್ತೇನಲ್ಲ. ನನಗೆ ಸಾವೇ ಬರಬಾರದು ಅಂತ ಕೇಳಿದಾಗ ಹಾಗಾಗುವುದಿಲ್ಲ. ಹುಟ್ಟಿದ ಒಬ್ಬ ವ್ಯಕ್ತಿ ಸಾಯಲೇಬೇಕು. ಎಲ್ಲ ಹಿಂದೆ ಸಾವು ಎನ್ನುವುದನ್ನ ಕಟ್ಟಿಕೊಂಡು ಬರ್ತಾರೆ. ಕೆಲವರು ಮೊದಲು ಸಾಯ್ತಾರೆ, ಮತ್ತೆ ಕೆಲವರು ವಿಳಂಬವಾಗಿ ಸಾಯ್ತಾರೆ ಅಂತ ಹೇಳಿದ. ಉಳಿದವರ ಸಾವಿನ ಹಾಗಾಗಬಾರ್ದು ಅಂತ ಕೇಳಿದಾಗ ಸತ್ತು ಯಾವ ವ್ಯಕ್ತಿ ಪುನಃ ಹುಟ್ಟಿ ಬರ್ತಾನ ಅಂತ ವ್ಯಕ್ತಿ ನನ್ನಿಂದ ಪಾಲಿಗೆ ಮರಣ ಅಂತ ಹೇಳಿದ್ರು. ಸತ್ತವರೆಂದಾದ್ರೂ ಮತ್ತೆ ಹುಟ್ಟುವುದಕ್ಕೆ ಸಾಧ್ಯವಾ ಎಂಬಾಗ ಮರಣವನ್ನು ಜಯಿಸಿದ ಹಾಗೆ ಅಂತ ಭಾವಿಸಿ ನಾನು ಓಲಗದಲ್ಲಿರುವಂತಹ ಸಂದರ್ಭ ನನ್ನ ತಂಗಿಯುವಂತಹ ಕರಾಳ ನೇತ್ರೆ ಆಹಾರವನ್ನು ಅರಸುತ್ತಾ ವನ ಪ್ರದೇಶಕ್ಕೆ ಹೋದಾಗ ಯಾವುದು ದುರಾತ್ಮನಂತೆ ಅವಳ ಕರವನ್ನ ಬಿಟ್ಟ. ಕ್ಷಣ ನನಗೆ ಆಶ್ಚರ್ಯ ಆಗಿತ್ತು. ಕೇವಲ ಅವಳ ಕರ ಮಾತ್ರ ಅಲ್ಲ, ಇಡೀ ಶೋಣಿತನವರ ಕರವನ್ನೇ ಕತ್ತರಿಸಿದ ಅನುಭವ ನಮ್ಮ ಪ್ರತಿಷ್ಠೆಗೆ ಸವಾಲನ್ನು ಒಡ್ಡಿದ ಹಾಗೆ ನನಗನಿಸ್ತು. ಅದಕ್ಕಾಗಿ ತಡ ಮಾಡುವುದೆಲ್ಲ ಭಾವಿಸ ನಾನು ಒಬ್ಬನೇ ಹೋಗುವುದು ದುರಾತ್ಮನ ಎದುರಿಸುವುದಕ್ಕೆ ಯಾರಲ್ಲಿ ನನ್ನ ಮಗ
ಶೋಣಿತಾಪುರದಲ್ಲಿ ರಕ್ಕಸ ಕುಲಕ್ಕೆ ಕಳಶಪ್ರಾಯರಾಗಿ ಆಳ್ವಿಕೆಯನ್ನು ಮಾಡುತ್ತಾ ಇರುವವರು ನೀವು. ಆದರೆ ನೀವು ಈ ದಿವಸ ಚಿಂತೆಯನ್ನು ಮಾಡುವುದನ್ನು ನಾನು ನೋಡುವುದಕ್ಕೆ ಸಾಧ್ಯ ಇಲ್ಲ. ಯಾವುದೇ ವಿಚಾರ ಇರಲಿ, ಏನೇ ಬರಲಿ, ಈ ನಿಮ್ಮ ಮಗ ಲೋಹಿತ ನೇತ್ರ ಇದ್ದಾನೆ. ಏನೇ ಇದ್ರು ನನಗೆ ಅಪ್ಪಣೆಯನ್ನು ಕೊಡಬೇಕು. ಮಗನೇ, ಇದು ಸುಲಭ ಅಂತ ಭಾವಿಸಿದ್ಯಾ? ಪರಾಕ್ರಮದಲ್ಲಿ ನಿಮ್ಮ ಮಗ ನಿಮ್ಮ ಹಾಗೆ ಯೋಚನೆ ಮಾಡುವುದು ಬೇಡ. ಎಂತಹದ್ದೇ ಬರಲಿ, ಯಾರೇ ಬರಲಿ, ಯಾರನ್ನು ಬಿಡುವುದಿಲ್ಲ. ವಿಚಾರ ಮಾಡಬೇಡಿ, ಕೊಡಿ ಅಪ್ಪಣೆಯನ್ನ. ಪ್ರತೀಕಾರ ಮಾಡಿದ ಸಾಮಾನ್ಯ ಅಂತ ಭಾವಿಸಿದೆಯಾ? ಯಾರು ಬೇಕು? ಬೇಕಾದವರು ಬರಲಿ, ತ್ರಿಮೂರ್ತಿಗಳ ಬರಲಿ. ಹರಿ ಬರ್ತಾನ, ಇಲ್ಲ ಹರ ಬರ್ತಾನ, ಇಲ್ಲ ಬ್ರಹ್ಮನೇ ಬರ್ತಾನ. ಯಾರು ಬಂದ್ರು ನಮ್ಮ ಮುಂದೆ ನಿಲ್ಲುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೇಳಿ, ನಾವು ನಿಮ್ಮ ಮಗ ಅಂದ್ರೆ ಈ ಶೋಣಿತಾಪುರದಲ್ಲಿ ನಾವು ನಮ್ಮ ತಂಟೆಗೆ ಬಂದವರನ್ನ ಬಿಟ್ಟದಿಲ್ಲ. ಇಷ್ಟಕ್ಕೆ ನಾವಾಗಿ ಯಾರದಾದ್ರು ವಿಷಯಕ್ಕೆ ಹೋಗಿದ್ರೆ ಪ್ರಶ್ನೆ ಬೇರೆ. ಅಭ್ಯಾಸ ಎಲ್ಲವೇ ಅಲ್ಲ. ಯಾರಾದ್ರೂ ಬಂದ್ರು ಅಂತಾದ್ರೆ ಅವನ್ನ ಹಾಗೆ ಕಳಿಸುವ ಹಾಗಿಲ್ಲ. ನೇರ ಯಮಪುರಿ ಗಟ್ಟಿದ ಅಲ್ಲಿಗೆ ಕಳಿಸುವವರು ನಾವು. ಮಗನೇ, ಅಲ್ಲ ನಿನ್ಗೆ ಇಷ್ಟೆಲ್ಲ ಸಿಟ್ಟು ಬಂತಲ್ವ ನಿನಗೆ? ಯಾಕೆ ನಿನಗೆ ಅವ್ರ ಮೇಲೆ ಅಷ್ಟೆಲ್ಲ ಸಿಟ್ಟು ಬರದೇ ಇರ್ತದೆ? ಯಾಕೆ? ನಿಮ್ಮ ತಂಗಿಯಾದ ಅಂದ್ರೆ ನಮ್ಮ ಅತ್ತೆಯಾದ ಖರವನ್ನ ಕತ್ತರಿಸಿದ್ದಾರೆ ಅಂತಾರೆ. ಎಷ್ಟು ಧೈರ್ಯ ಇರಬಹುದು. ನಾವು ಇವತ್ತು ಅವರನ್ನು ಸುಮ್ಮನೆ ಬಿಟ್ಟೆವು ಅಂತಾದ್ರೆ ನಾಳೆ ಜನ ಮಾತಾಡಿಕೊಳ್ಳುವುದಿಲ್ವಾ? ಶೋಣಿತಾಪುರದವರಿಗೆ ಶೌರ್ಯ ಇಲ್ಲ, ಅವರು ಷಂಡರು ಅಂತ ಹೇಳುವುದಿಲ್ವಾ? ಮತ್ತೆ ಹಾಗಾಗಿ ಅವರನ್ನ ಬಿಡುವುದಕ್ಕುಂಟ ಪ್ರತೀಕಾರವನ್ನು ತೀರಿಸಿಕೊಂಡಿಯೇ ತೀರಿಸಿ